ನಮಸ್ತೆ ಕರ್ನಾಟಕ. ಇವತ್ತು ಸಂಕ್ರಮಣ ಹಬ್ಬದ ಸ್ಪೆಷಲಾಗಿ ಅಡುಗೆ ಸ್ಟಾರ್ಟ್ ಮಾಡಾಕತ್ತೇನಿ ನೋಡ್ರಿ. ಮೊದಲಿಗೆ ಎಳ್ಳಿಂದ ಚಿಕ್ಕಿ ಮಾಡಾಕತ್ತೇನಿ. ಕರೆ ಎಳ್ಳು ಮತ್ತು ಬಿಳಿ ಎಳ್ಳನ್ನು ಎರಡೂ ಒಂದೊಂದು ಗ್ಲಾಸ್ಲೆ ತೊಗೊಂಡು ಹುರ್ಕೊಂಡೆ. ಸ್ವಲ್ಪ ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಹುರಿಬೇಕು. ಹಂಗೆ ಒಂದು ಗ್ಲಾಸ್ ಬೆಲ್ಲ, ಒಂದು ಗ್ಲಾಸ್ ಸಕ್ಕರೆನ ಸೇರಿಸಿ ಅದಕ್ಕೆ ಪಾಕ ಮಾಡಾಕತ್ತೇನಿ. ಅದು ಆಣ್ ಬರೋವರೆಗೂ ಅದನ್ನ ಬೇಯಿಸ್ಕೊಂಡು ಆಣ್ ಬಂದ ತಕ್ಷಣ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ 2 ಎಳ್ಳನ್ನು ಅದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು. ಅದು ಕಲಿಸ್ಕೊಂಡು ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಅದಕ್ಕೆ ಹಾಕ್ಕೊಂಡು ಈ ಥರ ತಟ್ಕೊಂಡು ಕಟ್ ಮಾಡ್ಕೋಬೇಕು. ನಮ್ಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನಾವು ಕಟ್ ಮಾಡ್ಕೋಬೇಕು. ಈಗ ಎಳ್ಳಿಂದ ಚಿಕ್ಕಿ ಮುಗೀತ್ರಿ. ಈಗ ಮಾದಲಿ ಮಾಡಾಕತ್ತೀನಿ ರೀ. ಮಾದಲಿಗೆ ನಾವು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟನ್ನು ಸೇರಿಸಿ ಚಪಾತಿ ಮಾಡೋ ಹಂಗೆ ನಾದ್ಕೋಬೇಕು. ಚಪಾತಿನ ಮಾಡ್ಬೇಕು ನೋಡಿರಿ. ಈ ಥರ ಚಪಾತಿನ ಎಣ್ಣೆ ಏನು ಹಚ್ಚೋದು ಬೇಡ, ಸುಮ್ಮನೆ ಹಂಗೆ ಸ್ವಲ್ಪ ಈ ಥರ ಎಲ್ಲ ದಪ್ಪ ದಪ್ಪ ಲಟ್ಟಿಸ್ಕೊಂಡು ಬೇಯಿಸ್ಕೋಬೇಕು. ಬೇಯ್ದಾದ್ಮೇಲೆ ಈ ಥರ ಸಣ್ಣಗೆ ಮುರ್ಕೋಬೇಕು. ಅದನ್ನು ಮುರ್ಕೊಂಡು ಜಾರೊಳಗೆ ಅದನ್ನೆಲ್ಲ ರುಬ್ಕೋಬೇಕು. ಮಾದಲಿಗೆ ಶುಂಠಿ ಮತ್ತು ಏಲಕ್ಕಿ ಹಾಕ್ಬೇಕು. ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಅಂತಂದು ಕೊಬ್ಬರಿ ತುರಿದು ಹಾಕ್ಬೇಕು, ಒಣ ಕೊಬ್ಬರಿನ. ಆಮೇಲೆ ಈಗ ಅದೇನು ಚಪಾತಿ ರುಬ್ಕೊಂಡಿದ್ವಲ್ಲ ಅದಕ್ಕೆ ನಾವು ಬೆಲ್ಲ ಸೇರಿಸ್ಕೊಳಕತ್ತೀನಿ. ನಿಮಗೆ ಬೇಕಿದ್ರೆ ನೀವು ಸಕ್ಕರೆನೂ ಹಾಕ್ಕೋಬೋದು. ಬೆಲ್ಲ ಹಾಕಿದ್ರೆ ಶುಗರ್ ಇದ್ದವರು ತಿನ್ಬೋದು ಅಂಥೇಳಿ ಬೆಲ್ಲ ಹಾಕಾಕತ್ತೀನಿ. ಇದೀಗ ನಾವು ಡ್ರೈ ಫ್ರೂಟ್ಸ್ ಏನು ಬೇಕಲ್ಲ ಅದನ್ನು ನೀವು ಅದಕ್ಕೆ ಹುರಿದು ತುಪ್ಪದೊಳಗೆ ಹುರ್ದು ಹಾಕ್ಕೋಬೋದು. ನಾನು ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡೇನಿ. ಸ್ವಲ್ಪ ಎಳ್ಳು ಪುಡಿ ಹಾಕೀನಿ, ನಿಮಗದು ಸ್ಕಿಪ್ ಆಗ್ಬಿಟ್ಟೈತಿ, ತೋರ್ಸೋಕ್ಕಾಗಿಲ್ಲ. ಆಮೇಲೆ ಒಂದಷ್ಟು ಪುಟಾಣಿ ಹಾಕೀನಿ. ಬಡೆ ಸೊಪ್ಪು ಹಾಕ್ತಾರೆ, ಅದು ಕೂಡ ಸ್ಕಿಪ್ ಆಗೈತಿ. ಈಗ ಮಾದಲಿ ಮುಗೀತು. ಈಗ ನೋಡಿರಿ, ಸ್ಪೆಷಲ್ ಸಂಕ್ರಮಣಿ ಸ್ಪೆಷಲ್ ಅಂದ್ರೆ ಸಜ್ಜಿ ರೊಟ್ಟಿ ನೋಡಿರಿ. ಈಗ ಸಜ್ಜಿ ರೊಟ್ಟಿನ ನಾನು ಹಿಟ್ಟು ಜಿಗಿಟ್ ಹಾಕ್ಕೊಂಡಿದ್ದೆ, ಅದನ್ನ ಈಗ ನಾದ್ಕೊಳಕತ್ತೀನಿ. ನಿಧಾನಕ್ಕೆ ಗಟ್ಟಿಯಾಗಿ ನಾದ್ಕೋಬೇಕು, ಭಾಳ ಮೆತ್ತಗೆ ನಾದಬಾರ್ದು. ಯಾಕಂದರೆ ಇದು ಸಜ್ಜಿ ಹಿಟ್ಟು ಜಿಗಿ ಇರಲ್ಲ ಜಾಸ್ತಿ. ಕಲಿಸ್ಕೊಂಡಿದ್ದಿಟ್ಟು ಜಲ್ದಿ ಮೆತ್ತಗಾಗಿ ಹೋಗ್ಬಿಡತ್ತೆ. ರೊಟ್ಟಿ ಬಡಿಯಾಕೂ ಬರಲ್ಲ, ಲಟ್ಸೋಕ್ಕೂ ಬರಲ್ಲ. ಹೀಗಾಗಿ ಜಾಸ್ತಿ ಜಿಗಿ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ, ಉದ್ದಿನಬೇಳೆ, ಹವೀಸು, ಜೀರಿಗೆ, ಆಮೇಲೆ ಅಜ್ವಾನ, ಒಂದಷ್ಟು ಉದ್ದಿನಬೇಳೆ ಎಲ್ಲ ಸೇರಿಸ್ಕೊಂಡು ಗಿರ್ಣಿಗೆ ಹಾಕಕ್ಕೆ ಕೊಟ್ಟಿದ್ದೆ. ಎಲ್ಲನೂ ಸೇರಿಸಿ ಗಿರ್ಣಿ ಹಾಕಿಸ್ಕೊಂಬಂದು ಈ ಥರನ ಎಳ್ಳು ಹಚ್ಕೊಂಡು ರೊಟ್ಟಿನ ಮಾಡಾಕತ್ತೇನೆ ನೋಡಿರಿ. ಸ್ವಲ್ಪ ರೌಂಡ್ ಆಗೋವರೆಗೂ ಬಡಿಯೋದು. ರೌಂಡ್ ಆದ ತಕ್ಷಣ ಅದನ್ನು ಸೀದಾ ನೋಡಿರಿ, ನಾವು ಜಾಸ್ತಿ ಜಿಗಿ ಉದ್ದಿನಬೇಳೆ ಹಾಕಿರೋದ್ರಿಂದ ಹಿಟ್ಟು ಭಾಳ ಜಿಗಿ ಇರ್ತೈತಿ. ಈ ಥರ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಆರಾಮಾಗಿ ಲಟ್ಟಿಸ್ಬೋದು. ಒಂಚೂರು ಲಟ್ಟಣಿಗೂ ಹತ್ತಲ್ಲ, ಆಮೇಲೆ ಲಟ್ಟಣಿಗೆ ಮನೆಗೂ ಹತ್ತಂಗಿಲ್ಲ. ಭಾಳ ಚಂದ ಬರ್ತಾವೆ ರೊಟ್ಟಿ. ಭಾಳ ಚಲೋ ರೀ, ಇದು ಆರೋಗ್ಯಕ್ಕೂ ಭಾಳ ಚಲೋ, ಡೈಜೆಷನ್ ಚಲೋ ಆಗ್ತೈತಿ. ಆಮೇಲೆ ರುಚಿನೂ ಭಾಳ ಚಲೋ ಇರ್ತೈತಿ. ನೋಡಿರಿ ಮಾಡೋದನ್ನು. ನಿಮಗೂ ಬೇಕಾದ್ರೆ ಇದ್ರ ರೆಸಿಪಿ ಮತ್ತೊಂದು ದಿನ ನಿಮ್ಗೆ ತೋರಿಸ್ತೇನೆ. ಈಗ ನೋಡಿರಿ, ಎಳ್ಳು ರೊಟ್ಟಿನ ಈ ಥರ ಬಟ್ಟೆಲೇ ಒತ್ತಿ ಒತ್ತಿ ಬೇಯಿಸ್ಬೇಕು. ಇದನ್ನು ಮೆತ್ತಗೆ ಬೇಯಿಸ್ಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ನಾವು ಹಂಚೊಳಗನ ಇದನ್ನು ಏರು ಬೇಯಿಸ್ಬೇಕು ಅಂತಾರೆ, ಅಂದ್ರೆ ಕುರು ಆಗಂಗೆ ಬೇಯಿಸ್ಬೇಕು. ಈಗ ಇದಕ್ಕೆ ನೋಡಿರಿ, ಪಲ್ಯ ಅಂದ್ರೆ ಮೆಂತ್ಯ ಸೊಪ್ಪು, ಆಮೇಲೆ ಉಳ್ಳಾಗಡ್ಡಿ, ಗಜ್ರಿ, ನಿಮ್ಗೇನು ತರಕಾರಿ ಇರುತ್ತೋ ಅದನ್ನೆಲ್ಲ ಸರಿ ಕೊತ್ತಂಬರಿ ಮಾಡ್ಕೊಳತ್ತೀನಿ. ಕೊತ್ತಂಬರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡೆ. ಇದು ನೋಡಿರಿ, ರೊಟ್ಟಿ ಜೊತೆ ಸ್ಪೆಷಲಾಗಿ ಭರ್ತಾ ಅಂತ. ಈ ಭರ್ತಕ್ಕೆ ನಾವು 5 ಥರ ತರಕಾರಿನ ಸೇರಿಸ್ಕೊಂಡು ಪಲ್ಯ ಮಾಡಬೇಕು. ನಾರ್ಮಲ್ ನಾವು ಹೆಂಗೆ ಪಲ್ಯ ಮಾಡ್ತೀವೋ ಹಂಗೆ ಮಾಡಿಕೊಂಡು ಇಟ್ಕೋಬೇಕು. ಈಗ ನೋಡಿರಿ, ಇವತ್ತು ನಾವು ಎಳ್ಳು ಮತ್ತು ಅರಿಶಿನ ಸೇರಿಸಿ ಸ್ನಾನ ಮಾಡಬೇಕು. ಅದಕ್ಕೆ ಸ್ವಲ್ಪ ಖಾರ ಕುಟ್ಟ ಕಲ್ಲು ಒಳಗೆ ಎಲ್ಲ ಕಲ್ಲು ತೊಳ್ಕೊಂಡು ಒಂದಷ್ಟು ಕರಿ ಎಳ್ಳನ್ನು ಸಣ್ಣಕ್ಕೆ ಸ್ವಲ್ಪ ಅರೆದು ಅದಕ್ಕೆ ಅರಿಶಿನ ಸೇರಿಸಿ ಇಟ್ಕೊಳಕತ್ತೀನಿ. ಈ ಥರ ಮಾಡಿಕೊಂಡು ಮನೆಯೊಳಗಿರೋ ಎಲ್ಲರೂ ಎಣ್ಣೆ ಹಚ್ಕೊಂಡು ಮೈಗೆಲ್ಲ, ತಲೆಗೆ ಮೈಗೆ ಎಲ್ಲ ಎಣ್ಣೆ ಹಚ್ಕೊಂಡು ಇದನ್ನು ಹಚ್ಕೊಂಡು ಸ್ನಾನ ಮಾಡ್ಬೇಕು. ಇವತ್ತು ಸೋಪ್ ಹಚ್ಕೊಂಡು ಸ್ನಾನ ಮಾಡೋಂಗಿಲ್ಲ ನೋಡಿರಿ. ಮಕ್ಕಳಿಗೆಲ್ಲ ಮಾಡ್ಸಾಕತ್ತೇನೆ ನಾನು. ಮಕ್ಕಳು, ನನ್ನ ಸಣ್ಣ ಮಗ ಕುಂತಾನ, ಅವಂಗಿದೆಲ್ಲ ಇಷ್ಟ ಆಗಿಲ್ಲ. ಅದು ಅರಿಶಿನ ಗಿರಿಶಿನ ಎಲ್ಲ ನೋಡಿರಿ ಹಾಳಾಕತ್ತಾನ. ಈ ಥರ ನಾವು ಮೈಗೆ ನೀಟಾಗಿ ಹಚ್ಚಿ ಸ್ನಾನ ಮಾಡಿಸ್ಬೇಕು.
ತುಂಬ ಅಳಾಕತ್ತಾನ, ನೀವು ಜಗ್ಗ ಅಳಾಕತ್ತಾನ. ಹಿಂಗೆಲ್ಲ ಇದಿಷ್ಟ ಆಗಲ್ಲ. ಇವ ನೋಡ್ರಿ ನನ್ನ ದೊಡ್ಡ ಮಗ, ನಮ್ಮ ತಂಗಿ ಮಗ. ಇವನಿಗೆ ಭಾಳ ಇಷ್ಟ ಎಣ್ಣೆ ಸ್ನಾನ, ಆಮೇಲೆ ಅರ್ಶಿನ ಗಿರ್ಶಿನ ಎಲ್ಲ ಹಚ್ಕೊಳ್ಳೋದಂದ್ರೆ ಭಾಳ ಖುಷಿ ಪಡ್ತಾನೆ. ನೋಡ್ರಿ ಎಷ್ಟು ಚಂದ ನಕ್ಕೊಂತ ಎಲ್ಲ ಹಚ್ಕೊಳಕ್ಕೆ ಕುಂತಾನ. ಇವಂಗೂ ಎಲ್ಲ ಸೇರಿ ಹಚ್ಚಿದ್ವಿ. ದೊಡ್ಡವರು ಕೂಡ ನಾವೆಲ್ಲರೂ ಹಚ್ಕೊಂಡು ಸ್ನಾನ ಮಾಡಿ, ದೇವ್ರ ಪೂಜೆ ಮಾಡಿ, ರಂಗೋಲಿ ಅದೆಲ್ಲ ಹಾಕಿ, ಇಲ್ಲಿಗೆ ಎಲ್ಲ ನೈವೇದ್ಯ ಅದು ಮಾಡಿ, ಈ ಥರ ನಾವು ಎಲ್ಲರೂ ಸೇರಿ ಊಟ ಮಾಡಿದ್ವಿ. ನಿಮಗೂ ನಿಮ್ಮ ಕುಟುಂಬದವರಿಗೆಲ್ಲರಿಗೂ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.